ಮಂಡ್ಯ ಜಿಲ್ಲೆಯ ಹಾಲಿನ ಡೈರಿಯೊಂದರಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಆರೋಪದ ಬೆನ್ನಿಗೆ ಹೈನುಗಾರರು ರೊಚ್ಚಿಗೆದ್ದಿದ್ದಾರೆ. ಹಾಲಿನ ಡೈರಿಯಲ್ಲಿ ಹಾಲು ಸುರಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹಗರಣ ಆಗಿದೆ, ಅಧ್ಯಕ್ಷರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಅಧ್ಯಕ್ಷ ಕಾರ್ಯದರ್ಶಿಯ ಮನೆಯ ಮುಂದೆ ಹಾಲು ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಐಕನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಪ್ರತಿಭಟನೆಯಾಗಿರೋದು. ಕೆಆರ್ಪೇಟೆ ತಾಲೂಕಲ್ಲಿ ಬರುತ್ತೆ ಈ ಐಕನಹಳ್ಳಿ ಕೊಪ್ಪಲು ಗ್ರಾಮ. ಅಧ್ಯಕ್ಷ ಕಾರ್ಯದರ್ಶಿ ರಾಜೀನಾಮೆ ಕೊಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 5 ದಿನದಿಂದ ಡೈರಿಗೆ ಬಂದಿಲ್ಲ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ. ನೋಡ್ತಾ ಇದ್ದೀರಿ ದೃಶ್ಯವನ್ನ, ಹಾಲು ಸುರಿದು ಪ್ರತಿಭಟನೆ ಮಾಡ್ತಾ ಇರೋದು. ಡೈರಿಯಲ್ಲಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಸೇರಿಕೊಂಡು ಅವ್ಯವಹಾರ ಮಾಡಿದ್ದಾರೆ, ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಮತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅವ್ನು ಬಂದು ಏನು ಹೇಳ್ದ ಮನೆಯವರಿಗೆ ಈ ಹಗರಣಗಳೆಲ್ಲ ಆಗಿರೋದ್ರ ಬಗ್ಗೆ ಮಾತಾಡಿ ಡಾಲ್ರವೇಣ್ ಅವ್ರ ಡೈರೆಕ್ಟರ್ ಗಮನಕ್ಕೆ ಎಲ್ಲರಿಗೂ ಬೋರ್ಡ್ಗೂ ಎಲ್ಲ ತಂದು ಈ ಥರ ಆಗಿದೆ ಸಮಸ್ಯೆಗಳು, ಇಷ್ಟು ಲಕ್ಷ ಹಗರಣ ಆಗಿದೆ ಅಂತ ಎಲ್ಲ ಸಮಸ್ಯೆ ಈ ಥರ ಆಗಿದೆ ಅಂತ ಹೇಳಿ ಗ್ರಾಮಸ್ಥರು ಸಮ್ಮುಖದಲ್ಲೂ ಮಾತಾಡಿ ಒಂದು ನ್ಯಾಯ ತೀರ್ಮಾನ ಮಾಡ್ಕೊಂಡು ಆಮೇಲೆ ಕೋರ್ಟ್ ಮುಖಾಂತರ ಕೇಸ್ ಮಾಡೋಣ ಅಂತ ಇದು ಮಾಡಿದ್ರು. ಆದರೆ ಇವರು ನಮ್ಮ ಸೆಕ್ರೆಟರಿ ಅವರಲ್ಲ, ಯಶೋಧ ದೇವೇಗೌಡ ಅವರು, ಯಾವುದೇ ಒಂದು ನ್ಯಾಯಕ್ಕೂ ಸಮ್ಮತಿಸ್ತಾ ಇಲ್ಲ. ಒಂದು ಗ್ರಾಮದಲ್ಲಿ ಯಾವುದೇ ನ್ಯಾಯ ಇದೆಯಲ್ಲ ಅದಕ್ಕೂ ಸಮ್ಮತಿಸ್ತಾ ಇಲ್ಲ. ಆಮೇಲೆ ಇದು ರಾಜೀನಾಮೆ ಕೊಟ್ಟಿದ್ದೀವಿ, ನಾವು 3 ತಿಂಗಳಲ್ಲಿ ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಡೈರೆಕ್ಟರ್ಗಳು ಸಹ ಸೈನ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷರು ಮಾತ್ರ ಒಬ್ರು ಸೈನ್ ಹಾಕಿದ್ರು ಅಷ್ಟೇ. ರಾಜೀನಾಮೆ ಕೊಡ್ದೇನೆ ಹಾಲ್ನು ಅಳಿಸ್ತಾ ಇಲ್ಲ. ಇಲ್ಲಿ ಬಂದು 5 ಟೈಮಿಂದ ಚೀಟಿ ಕೊಟ್ಟಿಲ್ಲ, ಬರೀ ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ ಅಷ್ಟೇ. ಕಂಪ್ಯೂಟರ್ ಬಿಲ್ ಬರುತ್ತಲ್ಲ, ಅದು ಯಾರು ರೈತರಿಗೂ ಕೊಟ್ಟಿಲ್ಲ. ಈ ಟೈಮಿಂದ ಇದು 6ನೇ ಟೈಮು. 6ನೇ ಟೈಮಲ್ಲೂ ಸೇಮ್ ರಿಪೀಟೆಡ್ ಆಗಿದೆ. ಇವಾಗ ಬಂದು ಹಾಲಳಿಸಿ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.